ಮೈಸೂರು ನಗರದ ಚಿಕ್ಕ ಗಡಿಯಾರ ವೃತ್ತದ ಸಮೀಪದಲ್ಲಿರುವ ಡೂಪ್ಲಿನ್ ಕಾಂಪ್ಲೆಕ್ಸ್ ವಿಚಾರವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಮಳಿಗೆಯ ಮಾಲೀಕರ ನಡುವಿನ ಕಾನೂನು ಹೋರಾಟದಲ್ಲಿ ಇದೀಗ ಹೈಕೋರ್ಟ್ ನೀಡಿರುವ ಆದೇಶ ಹಿನ್ನೆಲೆ ಮಳಿಗೆಯ ಮಾಲೀಕರು ಇಂದು ತುರ್ತು ಸಭೆಯನ್ನ ನಡೆಸಿದ್ದಾರೆ. ನಗರದ ಹೃದಯ ಭಾಗದಲ್ಲಿರುವ ಈ ಕಾಂಪ್ಲೆಕ್ಸ್ಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶ ಹೊರಬಿದ್ದಿರುವುದಾಗಿ ತಿಳಿದುಬಂದಿದ್ದು, ಇದರ ವಿರುದ್ಧ ಮುಂದಿನ ಕಾನೂನು ಹೋರಾಟ ಹೇಗೆ ಮುಂದುವರಿಸಬೇಕು ಎಂಬುದರ ಬಗ್ಗೆ ಮಾಲೀಕರು ಪರಸ್ಪರ ಚರ್ಚಿಸಿದರು. ಸುಮಾರು 40-45 ವರ್ಷದಿಂದ ಇಲ್ಲಿ ಎಲ್ಲರೂ ಕೂಡ ಮೂಡಾದಿಂದ ಅಲರ್ಟ್ CITB ಅಂತೆಲ್ಲ ಇತ್ತು. ಆವಾಗಲಿಂದ ಇವರು ಅಲಾಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಯಾರು ಚೇರ್ಮನ್ಗಳಿದ್ರು ಏನೇನು ಬೇಕು ಅಂತ ಹೇಳಿ ಅಲಾಟ್ಮೆಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ಇವರೆಲ್ಲ ಓನರ್ಶಿಪ್ ಅಂತಾಗಿ ರಿಜಿಸ್ಟ್ರೇಷನ್ನು, ಪೊಸಿಷನ್ ಸರ್ಟಿಫಿಕೇಟು, ಈಚ್ ಆ್ಯಂಡ್ ಎವ್ರಿಥಿಂಗ್ ದೇ ಹ್ಯಾವಿಂಗ್ ಆಗಿರಬೇಕಾದ್ರೆ ಇವರು ಏಕಾಏಕಿ ಈಗ ಒಂದು ಯಾವುದೋ ಒಂದು ವೀಡಿಯೋನಲ್ಲಿ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಮತ್ತು ಪೇಪರಲ್ಲಿ ಬಂತು ಅಂದರೆ ಇದಕ್ಕೆಲ್ಲ ಒಂದು ಗೊಂದಲ ಆಗಿದೆ. ನಮಗೆ ಮೂಡದವರೇ ಕ್ಲಾರಿಫೈ ಮಾಡಿಕೊಡ್ಬೇಕು ಈ ವಿಚಾರದಲ್ಲಿ. ಯಾಕೆ ಗೊತ್ತಾ, ಇವರು ಕಮಿಷನರ್ ಹೇಳಬೇಕು ನಮಗೆ ಏನಿದೆ ವಿಚಾರಗಳು ಅದನ್ನು ಹೇಳಬೇಕು. ಒಬ್ರಿಗೊಂದು ವಿತೌಟ್ ನೋಟಿಸು ಸುಮ್ಮನೆ ಫೇಕ್ ಆಗಿ ಮಾಡೋದು, ಇದರಿಂದ ಡೆಫರ್ಮೇಷನ್ ಕೇಸ್ ಹಾಕಬೇಕೋ ಬೇಡವೋ ನಾವು? ಈ ಅವರು ಮಾಡಿದಾರಲ್ಲ ಮೂಡೋದ ಮೇಲೆ ಡೆಫರ್ಮೇಷನ್ ಕೇಸ್ ಹಾಕಬೇಕೋ ಬೇಡವೋ ನಾವು? ಓನರ್ಶಿಪ್ ಕತೆಗಳು ಏನಾಗಬೇಕಿಲ್ಲ. ಡೂಪ್ಲಿನ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೂ ಮುನ್ನವೇ ನಮ್ಮ ತಾತಂದಿರು ಇದೇ ಸ್ಥಳದಲ್ಲಿ ವ್ಯಾಪಾರ ನಡೆಸುತ್ತಿದ್ದರು. ಹಲವಾರು ದಶಕಗಳಿಂದ ನಾವು ಇಲ್ಲಿ ಜೀವನೋಪಾಯ ನಡೆಸುತ್ತಿದ್ದೇವೆ. ಈ ಮಳಿಗೆಗಳನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಮಾಲೀಕರು ಸ್ಪಷ್ಟಪಡಿಸಿದರು. ಮಳಿಗೆಗಳು ನ್ಯಾಯಯುತವಾಗಿ ನಮಗೆ ಸೇರಿದ್ದಾಗಿದ್ದು, ಈ ಹಿಂದೆ ಪ್ರಾಧಿಕಾರವೇ ನಮಗೆ ಹಂಚಿಕೆ ಮಾಡಿತ್ತು. ಅದರ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಹಾಗೂ ರಶೀದಿಗಳು ನಮ್ಮ ಬಳಿ ಇವೆ ಎಂದು ಅವರು ಹೇಳಿದರು. ಇಲ್ಲಿಯವರೆಗೂ ನಮಗೆ ಯಾವುದೇ ಅಧಿಕೃತ ನೋಟಿಸ್ ಕೂಡ ಬಂದಿಲ್ಲ. ಹೀಗಿರುವಾಗ ಯಾವ ಕಾರಣಕ್ಕೆ ಮಳಿಗೆ ತೆರವುಗೊಳಿಸಬೇಕು ಎಂಬುದು ನಮಗೆ ಅರ್ಥವಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಿಜ ಹೇಳಬೇಕಂದ್ರೆ ಯಾರೊಬ್ಬರಿಗೂ ಯಾವ ನೋಟಿಸು ಬಂದಿಲ್ಲ ಇಲ್ಲಿ ತನಕ. ತುಂಬ ಒಂದು ಕನ್ಫ್ಯೂಷನ್ ಸಿಚುವೇಷನಲ್ಲಿ ನಾವು ಕೂಡ ಇದ್ದೀವಿ. ಮೀಡಿಯಾದಲ್ಲಿ ಬಂದಾಗಲೇ ನಮಗೆ ಗೊತ್ತಾಯಿತು ಏನೋ ನಡೀತಾ ಇದೆ ಡೂಪ್ಲಿನ್ ಕಾಂಪ್ಲೆಕ್ಸ್ ಅಂತ. ನಾವೇನು ನೆನ್ನೆ ಮೊನ್ನೆಯವರಲ್ಲ, ಇಲ್ಲಿ 100 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬಂದಿರೋರು. ಆ್ಯಂಡ್ ಎಲ್ಲ ಮ್ಯಾಕ್ಸಿಮಮ್ ಇಲ್ಲಿರೋರೆಲ್ಲ ಪ್ರೈಮರಿ ಅಲಾಟೀಸ್. ಅಂದರೆ ಮುಡಾಯಿಂದ ನಮಗೆ ಆವತ್ತು 1980 ಅಲಾಟ್ಮೆಂಟ್ ಲೆಟರ್ ಕೊಟ್ಟು ನಾವು ಇಲ್ಲಿ ಆಕ್ಯುಪೈ ಆಗಿರೋವಂಥ ಒಂದು ಓನರ್ಶಿಪ್ ನಮ್ಮಲ್ಲಿದೆ. ಸೊ ಅಲ್ಲಿ ಮತ್ತೆ ಅವ್ರು ಹೇಳ್ತಾ ಇರೋದು ಟೆನೆಂಟ್ಸು ಅಲ್ಲಿರೋರು ಮತ್ತು ಇಲ್ಲಿಗಲ್ ಆಕ್ಯುಪೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಸರ್. ಇಲ್ಲಿ ನಾವು ಒಂದು 4 ತಲೆಮಾರುಗಳಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಿರೋರು ಹೆಚ್ಚಾಗಿದ್ದೀವಿ. ಇಲ್ಲಿ ಕೋರ್ಟ್ನಲ್ಲಿದೆ ಸರ್ ಈ ಪ್ರಕರಣ? ಖಂಡಿತವಾಗ್ಲೂ ಇಲ್ಲ. ಕೋರ್ಟಿಂದ ಆದೇಶ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲಿ ತನಕ ಕೋರ್ಟ್ ಆದೇಶ ಏನು ಅಂತ ನಮ್ಮ ಕಡೆ ನಮಗೆ ನಾಲೆಡ್ಜ್ ಕೂಡ ಕೊಟ್ಟಿಲ್ಲ. ಆ್ಯಂಡ್ ಯಾವುದೊಂದು ನೋಟಿಸ್ ಯಾವ ಅಂಗಡಿಯವ್ರಿಗೂ ಬಂದಿಲ್ಲ. ಇದು ತುಂಬ ಗೊಂದಲ ಬರ್ತಾ ಇದೆ. ಪ್ಲಸ್ ನಮ್ಮ ಡೂಪ್ಲಿನ್ ಕಾಂಪ್ಲೆಕ್ಸ್ದು ಒಂದು ಗುಡ್ ವಿಲ್ ಕೂಡ ಸ್ಟೇಕಲ್ಲಿದೆ ಸರ್. ಪೇಪರಲ್ಲಿ, ನ್ಯೂಸಲ್ಲಿ ಎಲ್ಲ ಡೂಪ್ಲಿನ್ ಕಾಂಪ್ಲೆಕ್ಸು ಡೆಮಾಲಿಷ್ ಮಾಡಿಬಿಡ್ತಾರೆ, ವೇಕೇಟ್ ಮಾಡಿಬಿಡ್ತಾರೆ. ಇವೆಲ್ಲ ಬಂದಾಗ ಖಂಡಿತವಾಗ್ಲೂ ತುಂಬ ಹರ್ಟಿಂಗ್. ನಮ್ಮಲ್ಲಿ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿರುವಂಥ ಒಂದು ಕಾಂಪ್ಲೆಕ್ಸ್ ಇದು. ಸೊ ಕನ್ಸಿಡರ್ ಮಾಡಿ ದಯವಿಟ್ಟು ಅದೇನು ಡೀಟೇಲ್ಸ್ ಕೊಡಬೇಕು ಅಂತಲೇ ನಾವು ಕೇಳ್ಕೊಳ್ತೀವಿ. ಈ ವಿಚಾರದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಗೊಂದಲ ಸೃಷ್ಟಿ ಮಾಡಿದೆ ಎಂದು ಆರೋಪಿಸಿದ ಮಳಿಗೆ ಮಾಲೀಕರು ಅಗತ್ಯವಿದ್ದರೆ ನ್ಯಾಯಾಲಯದ ಮೂಲಕವೇ ನಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಒಟ್ಟಿನಲ್ಲಿ ಕೋರ್ಟ್ ಆದೇಶದ ಹಿನ್ನೆಲೆ ಡೂಪ್ಲಿನ್ ಕಾಂಪ್ಲೆಕ್ಸ್ ವ್ಯಾಪಾರಿಗಳಲ್ಲಿ ಅನಿಶ್ಚಿತತೆ ಉಂಟಾಗಿದ್ದು, ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದು ಕಾದು ನೋಡಬೇಕಾಗಿದೆ.